ದುನಿಯಾದಲ್ಲಿ 99% ಮುಂದೆ ಹೋಗ್ಬಿಡ್ತೀಯ ಏನನ್ನ ಈ 5 ಥಿಂಗ್ಸ್ನ ಕೇಳಿಸ್ಕೊಬಿಟ್ರೆ ಅಂಡ್ ಫಸ್ಟ್ ಅಂತ ಏನನ್ನ ಮಿಸ್ ಮಾಡ್ಬಿಟ್ರೆ ಭಾಳ ಹಿಂದೆ ಕುಳ್ಕೊಂತೀಯ. ನಂಬರ್ 5, ಪ್ರತಿಯೊಂದು ದಿನ ಏನನ್ನ ಹೊಸ ಥಿಂಗ್ಸ್ ಕಲಿ ಆಗಿರ್ಬೋದು. ಅದು ಬುಕ್ ಓದೋದು, ಪಾಡ್ಕಾಸ್ಟ್ ಓದೋದು, ಪ್ರತಿಯೊಂದು ದಿನ ಒಂದು ಹೊಸ ಸ್ಕಿಲ್ ಕಲಿಯೋದು. ಅಂಡ್ ಯಾವ ದಿನ ನೀನು ಕಲಿಯೋದು ಸ್ಟಾಪ್ ಮಾಡ್ಬಿಡ್ತೀಯ ಅರ್ಥ ಮಾಡ್ಕೋ, ಆ ದಿನಾನೇ ನೀನು ಸತ್ತೋಗ್ಬಿಟ್ಟೆ. ನಂಬರ್ 4, ಡಿಸಿಪ್ಲಿನ್ ಮತ್ತೆ ಮೋಟಿವೇಶನ್ ಒಂದಿನ ಬರುತ್ತೆ, ಒಂದಿನ ಹೋಗ್ಬಿಡುತ್ತೆ. ಹೇಗೆ ಒಂದಿನ ನೀನು ಎಕ್ಸ್ ಬಂದಿದ್ಲು, ಆದ್ರೆ ಡಿಸಿಪ್ಲಿನ್ ನೀನು ಎಂತಿ ತರ ಇರುತ್ತೆ. ಎಲ್ಲಿ ಗಂಟ ನೀನು ಸಕ್ಸಸ್ ಆಗೋ ಗಂಟ ನೀನು ಜೊತೆಗಿರ್ತಾಳೆ. ಪ್ರತಿಯೊಂದು ದಿನ ಡಿಸಿಪ್ಲಿನ್ ಇಂದ ನೀನು ವರ್ಕ್ ಮಾಡ್ತಾ ಇರು, ನೀನು ಇಷ್ಟ ಆಗಲಿ ಇಷ್ಟ ಆಗದಿರೋ ಹೋಗ್ಲಿ. ಯಾಕಂದ್ರೆ ಸಕ್ಸಸ್ಫುಲ್ ಪೀಪಲ್ಸ್ ಎಲ್ಲ ಇದೇ ಮಾಡೋದು, ಬಿಕಾಸ್ ದೇ ದೇರ್ ಫೀಲಿಂಗ್ಸ್ ಅಂಡ್ ಡೂ ವಾಟ್ ಈಸ್ ನೆಸಸರಿ ಫಾರ್ ದೆಮ್. ನಂಬರ್ 3, ನಿನ್ ದುನಿಯಾದಲ್ಲಿ ಯಾವುದೇ ಒಂದು ಸಕ್ಸಸ್ ಸಿಗ್ಬಿಡ್ಲಿ ಅದು ವೇಸ್ಟ್. ಎಲ್ಲಿ ಗಂಟ ನೀನು ಮೆಂಟಲಿ ಫಿಸಿಕಲಿ ಫಿಟ್ ಇಲ್ಲ. ಅದಕ್ಕೋಸ್ಕರ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡು, ಡೈಲಿ ಜಿಮ್ಗೆ ಹೋಗು. ನೀನು ಬ್ಯಾಡದೇ ಇರೋ ಥಿಂಗ್ಸ್, ಈ ಪಿಜ್ಜಾ ಬರ್ಗರ್ನ ತಿನ್ನೋದು ಸ್ಟಾಪ್ ಮಾಡು. ಇದೆಲ್ಲ ಥಿಂಗ್ಸ್ನ ಈಗಲೇ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡು. ಏನನ್ನ ನೀನು ಲೇಟಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಕ್ಸಸ್ಫುಲ್ ಆದ್ಮೇಲೆ ಏನೋ ದುಡ್ಡೇನೋ ಮಾಡ್ಬಿಡ್ತೀಯ, ಆ ದುಡ್ಡೇನು ಹಾಸ್ಪಿಟಲ್ ಬೆಡ್ ಮೇಲೆ ಸೋರಿತ್ತೆ. ನಂಬರ್ 2, ಸಕ್ಸಸ್ಫುಲ್ ಪೀಪಲ್ ಅವ್ರ ಟೈಮ್ನ ವೇಸ್ಟ್ ಅಲ್ಲ, ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಪ್ರತಿಯೊಂದು ಸೆಕೆಂಡ್ನ ನೀನೊಂದು ಕ್ರಿಂಜ್ ರೀಲ್ಸ್, ಸೊಂಟ ಅಲ್ಲಾಡ್ಸೋ ರೀಲ್ಸ್ನ ಬಿಟ್ಟು ಆಮೇಲೆ ನೋಡು ಹೇಗೆ ನಿನ್ನ ಲೈಫೇ ಚೇಂಜ್ ಆಗುತ್ತೆ. ಅಂಡ್ ನಂಬರ್ 1, ಟೇಕ್ ಮ್ಯಾಸಿವ್ ಆಕ್ಷನ್ಸ್. ಯೋಚನೆ ಮಾಡೋರು 1000 ಜನ ಇರ್ತಾರೆ, ಬಟ್ ಅದನ್ನ ಮಾಡೋರು ಕೆಲವೇ ಜನ ಇರ್ತಾರೆ. ಅದನ್ನ ಬಹಳಷ್ಟು ಜನ ಇಂಪ್ಲಿಮೆಂಟ್ ಮಾಡಲ್ಲ. ಅದಕ್ಕೆ ಸ್ಟಾಪ್ ಥಿಂಕಿಂಗ್ ಅಂಡ್ ಸ್ಟಾರ್ಟ್ ಡೂಯಿಂಗ್. ಒಂದು ಥಿಂಗ್ನ ಯಾವತ್ತು ನೆನ್ಪಿಟ್ಕೋ, ಯಾವುದೇ ಒಂದು ಥಿಂಗ್ನ ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ಇರಲ್ಲ. ಅದು ಯಾವ್ದಾನ ಪರ್ಫೆಕ್ಟ್ ಟೈಮ್ ಇದ್ರೆ ದಟ್ಸ್ ನೌ. ಅಂಡ್ ನೀನು ಅದೊಂದು ಕೋಡ್ ಅಂತೂ ಕೇಳಿರ್ತೀಯ, ಇಫ್ ಯು ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್, ದಟ್ಸ್ ನೌ.